ಮನುಷ್ಯ ಮನುಷ್ಯನಾಗಿ ಬದುಕೋದನ್ನೇ ಮರೆತು ಬಿಟ್ಟಿದ್ದಾನೆ. ಇಂತಹ ವಾಸ್ತವ ಈ ಸಮಾಜದೊಳಗೆ ಕೆಲವರು ಒಳ್ಳೆತನದ ಮುಖವಾಡ ಧರಿಸಿಕೊಂಡು ದೇವರಾಗಲು ಹೊರಟಿದ್ದಾರೆ. ಇನ್ನು ಕೆಲವರು ದೇವರಾಗಿಯೇ ಬಿಟ್ಟಿದ್ದಾರೆ. ಮದ್ಯಪಾನ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರೂ ಅದರ ಸಹವಾಸದಿಂದ ನಿಮ್ಮ ಜೀವನ ಬದುಕು ಹಾಳಾಗೋದರ ಜೊತೆಗೆ ನಿಮ್ಮ ಹೆಂಡತಿ ಮಕ್ಕಳ ಭವಿಷ್ಯ ಜೀವನ ಕೂಡ ಹಾಳಾಗುತ್ತೆ. ದಯವಿಟ್ಟು ಸ್ನೇಹಿತರೆ, ಅಂತ ಕೆಟ್ಟ ವ್ಯಸನಗಳಿಂದ ದೂರವಿರಿ. ಎಲ್ಲ ಸರಿ ಹೋಗುತ್ತೆ ಅನ್ನುವ ಭರವಸೆ ಕಣ್ಣಿಗೆ ಕಾಣುತ್ತಿರುವಾಗಲೇ ವಿಧಿ ಅಟ್ಟಹಾಸ ಮೆರೆಯುತ್ತೆ. ಮನುಷ್ಯ ಪ್ರಯತ್ನ ಮೀರಿ ಪ್ರಯತ್ನ ಪಟ್ಟರೂ ಕೆಲವೊಂದು ಸಾರಿ ಏನು ಪ್ರಯೋಜನ ಆಗದು. ಹಣೆ ಬರಹ ಅಳಿಸಿ ಹೋಗುವ ಸಂದರ್ಭ ಬಂದಾಗ ಜೀವನದ ಅರ್ಧ ಆಯಸ್ಸು ಓದೋದ್ರಲ್ಲಿಯೇ, ಪರೀಕ್ಷೆ ಕೊಡೋದ್ರಲ್ಲಿಯೇ ಮುಗಿದು ಹೋಯಿತು. ಆದರೂ ಇನ್ನು ಜೀವನ ರೂಪುಗೊಂಡಿಲ್ಲ ಅಂದ ಮೇಲೆ ಅರ್ಥ ಮಾಡ್ಕೋಬೇಕು ನಮ್ಮ ದೇಶದ ಯುವ ಜನತೆಯ ಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಅಂತ. ಡಿಗ್ರಿ ಹಿಡಿದು ಬುಗುರಿ ಥರ ತಿರುಗೋ ಹಾಗೆ ಬದುಕು ಆಗಿ ಹೋಗಿದೆ. ಆದರೆ ಇಂದು ಸರ್ಕಾರಿ ಕೆಲಸ ಅಂತೂ ಸಿಗಲ್ಲ ಅನ್ನೋ ಖಾತ್ರಿ ಹಾಕಿದ ಮೇಲೆ ಕೂಲಿ ಕೆಲಸ ಮಾಡೋದೊಂದೇ ಉತ್ತಮ ಅನಿಸುತ್ತಿದೆ ಸ್ನೇಹಿತರೆ. ಜವಾಬ್ದಾರಿಗಳು ಹಾಗೂ ದಿನ ಬಳಕೆಯ ವಸ್ತುಗಳ ಬೆಲೆಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ. ಆದರೆ ನಿಯತ್ತಿನಿಂದ ದುಡಿಯುವಂತಹ ಬಡವರ ಸಂಬಳ ಮಾತ್ರ ಹೆಚ್ಚಾಗ್ತಾನೆ ಇಲ್ಲ. ಕಾಲಿಗೆ ಧರಿಸುವ ಚಪ್ಪಲಿ ಖರೀದಿಸುವಾಗ ನಾನಾ ಅಂಗಡಿಗಳನ್ನು ಸುತ್ತಾಡ್ತೀವಿ, 16 ಬಗೆಯ ಚಪ್ಪಲಿಗಳನ್ನು ನೋಡ್ತೀವಿ. ಆದರೆ ಚಪ್ಪಲಿಗಳನ್ನು ಇಷ್ಟಪಟ್ಟು ಖರೀದಿಸುವ ಹಾಗೆ ನಮ್ಮನ್ನು ಆಳುವ ನಾಯಕರ ಜಾತಿ ಧರ್ಮಕ್ಕಿಂತ ಅವರ ಯೋಗ್ಯತೆ ನೋಡಿ ಗೆಲ್ಲಿಸಬೇಕು ಅನ್ನುವಂತಹ ಮನಸ್ಥಿತಿ ನಮ್ಗಳಿಗೆ ಇಲ್ಲದೆ ಇರುವುದು ಕೂಡ ಇಂದಿನ ವಾಸ್ತವ ಸಮಾಜದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಂತೀರಾ? ನಮಸ್ಕಾರ.